ಶಾಕ್ ಮೇಲೆ ಶಾಕ್ ಅನ್ನು ಎದುರಿಸ್ತಾ ಇದೆ ಕಾಂತಾರ ಚಿತ್ರತಂಡ. ಮೇ 6ನೇ ತಾರೀಕು ನದಿಯಲ್ಲಿ ಮುಳುಗಿ ಕಪಿಲ್ ಮೃತಪಟ್ಟಿದ್ರು. ಸೌಪರ್ಣಿಕಾ ನದಿಯ ಪಾಲಾಗಿದ್ರು ಕೇರಳದ ಕಲಾವಿದ ಕಪಿಲ್. ಇನ್ನು ಮೇ 11ನೇ ತಾರೀಕು ವಿಜ್ಜಿ ಮತ್ತೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದಲ್ಲಿ ಡಾನ್ಸ್ ಮಾಡ್ತಾನೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಕೇರಳದ ಮಿಮಿಕ್ರಿ ಕಲಾವಿದ ವಿಜು ಕೆವಿ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದರಿ ರಂಜಿತ್ ಶಿರಿಯರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಕಾಂತಾರ 2 ಚಿತ್ರಕ್ಕೆ ಸಾಕಷ್ಟು ವಿಘ್ನಗಳು ಬೆಂಕಿ ಬಿದ್ದಿತ್ತು ಹಿಂದೆ ಸೆಟ್ನಲ್ಲಿ ಅಂತ ಹೇಳಲಾಗಿತ್ತು. ಹೀಗೆ ಸಾಕಷ್ಟು ವಿಘ್ನಗಳು ಚಿತ್ರೀಕರಣಕ್ಕೆ ಎದುರಾಗ್ತಾನೆ ಇದೆ. ಮತ್ತೆ ರಿಷಬ್ ಶೆಟ್ಟಿ ದೈವದ ಮೊರೆ ಹೋಗೋದನ್ನ ಕೂಡ ನಾವು ನೋಡ್ತಾನೆ ಇರ್ತೀವಿ. ಈಗ 3ನೆಯ ಸಾವು, ಚಿತ್ರ ತಂಡಕ್ಕೆ ಸಂಬಂಧಪಟ್ಟಂತೆ 3ನೆಯ ಸಾವು ಸಂಭವಿಸಿದೆ. ಏನೆಲ್ಲ ಅಪ್ಡೇಟ್ ಇದೆ, ಹೇಗೆ ನೋಡಬಹುದು ಇದನ್ನು? ಖಂಡಿತ ಶ್ರೀಲಕ್ಷ್ಮಿ, ನೋಡಿ, ಕಾಂತಾರ ಸಿನಿಮಾ ವಿಶ್ವದಾದ್ಯಂತ ಕನ್ನಡ ಸಿನಿಮಾ ರಂಗದ ಬಗ್ಗೆ ಒಂದು ಹೊಸ ಟ್ರೆಂಡ್ ಅನ್ನ ಸೆಟ್ ಮಾಡಿದಂತ ಸಿನಿಮಾ. ಕರಾವಳಿಯ ಸಂಸ್ಕೃತಿಯನ್ನ ವಿಶ್ವದಾದ್ಯಂತ ಸಾಗರ ಲೋಂಘನೆ ಮಾಡಿ ಆ ಮೂಲಕ ಕರಾವಳಿಯ ಸಂಸ್ಕೃತಿಯನ್ನ ತಿಳಿಸಿದಂತಹ ಸಿನಿಮಾ ಕಾಂತಾರ ಸಿನಿಮಾ. ಈ ಕಾಂತಾರ ಸಿನಿಮಾ ಮೊದಲ ಸೂಪರ್ ಹಿಟ್ ಏನಿತ್ತು, ಈಗ ಈ ಕಾಂತಾರದ ಈ ಪ್ರೀಕ್ವೆಲ್ನ ಈ ಚಿತ್ರೀಕರಣ ಆರಂಭ ಆಗುವಾಗ ಆಗಿರುವಂತ ದುರಂತಗಳು ಇಲ್ಲಿವರೆಗೂ ಕೂಡ 4. ಮೊದಲನೇದಾಗಿ ಒಂದು ಟಿಟಿ ಆಕ್ಸಿಡೆಂಟ್ ಆಗಿ ಕಾಂತಾರ ಸಿನಿಮಾದ ಕಲಾವಿದರಿಗೆ ಗಾಯ ಆಗತ್ತೆ. ಅದಾದ ನಂತರ ಕಾಂತಾರ ಸಿನಿಮಾದ ಕಪಿಲ್ ಅನ್ನುವ ಒಬ್ಬ ಸಹ ಕಲಾವಿದ ನೀರಿನಲ್ಲಿ ಮುಳುಗಿ ಸೌಪರ್ಣಿಕಾ ನದಿಯ ನೀರಿನಲ್ಲಿ ಮುಳುಗಿ ಮೃತಪಡ್ತಾರೆ. ಆ ನಂತರ ಆಗಿರೋದು ರಾಕೇಶ್ ಪೂಜಾರಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮೃತಪಟ್ಟಿದ್ದು. ಈಗ ವಿಜು ಅನ್ನುವ ಒಬ್ಬ ಮಿಮಿಕ್ರಿ ಕಲಾವಿದ ಮೃತಪಟ್ಟಿರೋದು. ಈಗ ಎಲ್ಲರಿಗೂ ಕೂಡ ಕಾಂತಾರ ಸಿನಿಮಾದಲ್ಲಿ ಏನಾಗ್ತಿದೆ, ಸಿನಿಮಾ ಕಲಾ ತಂಡದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಈಗ ಒಂದಿಷ್ಟು ಅನುಮಾನಗಳು ಮೂಡಿದಾಗ ಇದೇ ಏಪ್ರಿಲ್ 7ನೇ ತಾರೀಕು ಕದ್ರಿ ಬಳಿಯ ದೈವ ಕೋಲದ ಸಮಯದಲ್ಲಿ ದೈವ ನುಡಿದಂತ ಮಾತಿತ್ತಲ್ಲ, ಅದು ಈಗ ಸತ್ಯ ಆಗ್ತಿದೆಯಾ ಅನ್ನುವ ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಅವತ್ತು ದೈವ ಕೋಲದಲ್ಲಿ ಆ ಪಾತ್ರಿ ಹೇಳಿದಾಗ 6 ತಿಂಗಳು ನೀವು ಚಿತ್ರೀಕರಣದ ಸಮಯದಲ್ಲಿ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತಾರೆ. ಇದನ್ನ ಋಷಭ್ ಶೆಟ್ಟಿ ಅವರಿಗೆ ನೇರವಾಗಿ ಹೇಳಿದಾಗ ಅವರು ಹೇಳಿದ್ರು, ಮುಂದೆ ಸವಾಲುಗಳು ಎದುರಿಸಬೇಕಾಗತ್ತೆ, ಈ 6 ತಿಂಗಳು ನೀವು ಬಹಳ ಜಾಗ್ರತೆ ವಹಿಸಿ ಅಂತ ಹೇಳಿದ್ರು. ಅದರಂತೆ ಈ 1.5 ತಿಂಗಳಿನ ಅವಧಿಯಲ್ಲಿ ಚಿತ್ರೀಕರಣ ಆರಂಭ ಆದಂತ ಸಮಯದಲ್ಲಿ ಆಗಿರುವಂತ ದುರಂತಗಳಿದೆಯಲ್ಲ, ನಿಜಕ್ಕೂ ಕೂಡ ಪಂಜುರ್ಲಿ ದೈವ ಹೇಳಿರುವಂತ ಮಾತು ಸತ್ಯ ಆಗಿದೆ ಅನ್ನೋ ರೀತಿಯಲ್ಲಿ ಈಗ ಚರ್ಚೆಗಳು ಆಗ್ತಾ ಇರೋದು. ಸದ್ಯಕ್ಕಂತೂ ಇದೊಂದು ದುರಂತ ಇದೆಯಲ್ಲ, ಇದು ಸಹ ಕಲಾವಿದ ಮಿಮಿಕ್ರಿ ಆರ್ಟಿಸ್ಟ್ ಬಿಜು ಕುಮಾರ್ ಮೃತಪಟ್ಟಿರೋದು. ಇದು ಈಗ ಆ ಮಾತು ಸತ್ಯ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಕಾಂತಾರ ಪ್ರೀಕ್ವೆಲ್ ಏನಾಗ್ತಿದೆ, ಈ ಚಿತ್ರೀಕರಣದ ಸಮಯದಲ್ಲಿ ಏನ್ ಅಪಚಾರ ಆಗಿದೆ, ಏನ್ ಲೋಪದೋಷ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋದಾಗ ಆರಂಭದಲ್ಲಿ ಕಾಂತಾರ ಸಿನಿಮಾ ಬಂದಾಗ ಶಾಕ್ ಮೇಲೆ ಶಾಕ್ ಅನ್ನು ಎದುರಿಸ್ತಾ ಇದೆ ಕಾಂತಾರ 2 ಚಿತ್ರತಂಡ. ಮೇ 6ನೇ ತಾರೀಕು ನದಿಯಲ್ಲಿ ಮುಳುಗಿ ಕಪಿಲ್ ಮೃತಪಟ್ಟಿದ್ರು. ಸೌಪರ್ಣಿಕಾ ನದಿಯ ಪಾಲಾಗಿದ್ರು ಕೇರಳದ ಕಲಾವಿದ ಕಪಿಲ್. ಇನ್ನು ಮೇ 11ನೇ ತಾರೀಕು ವಿಜ್ಜಿ ಮತ್ತೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದಲ್ಲಿ ಡಾನ್ಸ್ ಮಾಡ್ತಾನೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಕೇರಳದ ಮಿಮಿಕ್ರಿ ಕಲಾವಿದ ವಿಜು ಕೆವಿ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದರಿ ರಂಜಿತ್ ಶಿರಿಯರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಕಾಂತಾರ 2 ಚಿತ್ರಕ್ಕೆ ಸಾಕಷ್ಟು ವಿಘ್ನಗಳು ಬೆಂಕಿ ಬಿದ್ದಿತ್ತು ಹಿಂದೆ ಸೆಟ್ನಲ್ಲಿ ಅಂತ ಹೇಳಲಾಗಿತ್ತು. ಹೀಗೆ ಸಾಕಷ್ಟು ವಿಘ್ನಗಳು ಚಿತ್ರೀಕರಣಕ್ಕೆ ಎದುರಾಗ್ತಾನೆ ಇದೆ. ಮತ್ತೆ ರಿಷಬ್ ಶೆಟ್ಟಿ ದೈವದ ಮೊರೆ ಹೋಗೋದನ್ನ ಕೂಡ ನಾವು ನೋಡ್ತಾನೆ ಇರ್ತೀವಿ. ಈಗ 3ನೆಯ ಸಾವು, ಚಿತ್ರ ತಂಡಕ್ಕೆ ಸಂಬಂಧಪಟ್ಟಂತೆ 3ನೆಯ ಸಾವು ಸಂಭವಿಸಿದೆ. ಏನೆಲ್ಲ ಅಪ್ಡೇಟ್ ಇದೆ, ಹೇಗೆ ನೋಡಬಹುದು ಇದನ್ನು? ಖಂಡಿತ ಶ್ರೀಲಕ್ಷ್ಮಿ, ನೋಡಿ, ಕಾಂತಾರ ಸಿನಿಮಾ ವಿಶ್ವದಾದ್ಯಂತ ಕನ್ನಡ ಸಿನಿಮಾ ರಂಗದ ಬಗ್ಗೆ ಒಂದು ಹೊಸ ಟ್ರೆಂಡ್ ಅನ್ನ ಸೆಟ್ ಮಾಡಿದಂತ ಸಿನಿಮಾ. ಕರಾವಳಿಯ ಸಂಸ್ಕೃತಿಯನ್ನ ವಿಶ್ವದಾದ್ಯಂತ ಸಾಗರ ಲೋಂಘನೆ ಮಾಡಿ ಆ ಮೂಲಕ ಕರಾವಳಿಯ ಸಂಸ್ಕೃತಿಯನ್ನ ತಿಳಿಸಿದಂತಹ ಸಿನಿಮಾ ಕಾಂತಾರ ಸಿನಿಮಾ.
ಈ ಕಾಂತಾರ ಸಿನಿಮಾ ಮೊದಲ ಸೂಪರ್ ಹಿಟ್ ಏನಿತ್ತು, ಈಗ ಈ ಕಾಂತಾರದ ಈ ಪ್ರೀಕ್ವೆಲ್ನ ಈ ಚಿತ್ರೀಕರಣ ಆರಂಭ ಆಗುವಾಗ ಆಗಿರುವಂತ ದುರಂತಗಳು ಇಲ್ಲಿವರೆಗೂ ಕೂಡ 4. ಮೊದಲನೇದಾಗಿ ಒಂದು ಟಿಟಿ ಆಕ್ಸಿಡೆಂಟ್ ಆಗಿ ಕಾಂತಾರ ಸಿನಿಮಾದ ಕಲಾವಿದರಿಗೆ ಗಾಯ ಆಗತ್ತೆ. ಅದಾದ ನಂತರ ಕಾಂತಾರ ಸಿನಿಮಾದ ಕಪಿಲ್ ಅನ್ನುವ ಒಬ್ಬ ಸಹ ಕಲಾವಿದ ನೀರಿನಲ್ಲಿ ಮುಳುಗಿ ಸೌಪರ್ಣಿಕ ನದಿಯ ನೀರಿನಲ್ಲಿ ಮುಳುಗಿ ಮೃತಪಡ್ತಾರೆ. ಆ ನಂತರ ಆಗಿರೋದು ರಾಕೇಶ್ ಪೂಜಾರಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮೃತಪಟ್ಟಿದ್ದು. ಈಗ ವಿಜು ಅನ್ನುವ ಒಬ್ಬ ಮಿಮಿಕ್ರಿ ಕಲಾವಿದ ಮೃತಪಟ್ಟಿರೋದು. ಈಗ ಎಲ್ಲರಿಗೂ ಕೂಡ ಕಾಂತಾರ ಸಿನಿಮಾದಲ್ಲಿ ಏನಾಗ್ತಿದೆ, ಸಿನಿಮಾ ಕಲಾ ತಂಡದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಈಗ ಒಂದಿಷ್ಟು ಅನುಮಾನಗಳು ಮೂಡಿದಾಗ ಇದೇ ಏಪ್ರಿಲ್ 7ನೇ ತಾರೀಕು ಕದ್ರಿ ಬಳಿಯ ದೈವ ಕೋಲದ ಸಮಯದಲ್ಲಿ ದೈವ ನುಡಿದಂತ ಮಾತಿತ್ತಲ್ಲ, ಅದು ಈಗ ಸತ್ಯ ಆಗ್ತಿದೆಯಾ ಅನ್ನುವ ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಅವತ್ತು ದೈವ ಕೋಲದಲ್ಲಿ ಆ ಪಾತ್ರಿ ಹೇಳಿದಾಗ 6 ತಿಂಗಳು ನೀವು ಚಿತ್ರೀಕರಣದ ಸಮಯದಲ್ಲಿ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತಾರೆ. ಇದನ್ನ ಋಷಭ್ ಶೆಟ್ಟಿ ಅವರಿಗೆ ನೇರವಾಗಿ ಹೇಳಿದಾಗ ಅವರು ಹೇಳಿದ್ರು, ಮುಂದೆ ಸವಾಲುಗಳು ಎದುರಿಸಬೇಕಾಗತ್ತೆ, ಈ 6 ತಿಂಗಳು ನೀವು ಬಹಳ ಜಾಗ್ರತೆ ವಹಿಸಿ ಅಂತ ಹೇಳಿದ್ರು. ಅದರಂತೆ ಈ 1.5 ತಿಂಗಳಿನ ಅವಧಿಯಲ್ಲಿ ಚಿತ್ರೀಕರಣ ಆರಂಭ ಆದಂತ ಸಮಯದಲ್ಲಿ ಆಗಿರುವಂತ ದುರಂತಗಳಿದೆಯಲ್ಲ, ನಿಜಕ್ಕೂ ಕೂಡ ಪಂಜುರ್ಲಿ ದೈವ ಹೇಳಿರುವಂತ ಮಾತು ಸತ್ಯ ಆಗಿದೆ ಅನ್ನೋ ರೀತಿಯಲ್ಲಿ ಈಗ ಚರ್ಚೆಗಳು ಆಗ್ತಾ ಇರೋದು. ಸದ್ಯಕ್ಕಂತೂ ಇದೊಂದು ದುರಂತ ಇದೆಯಲ್ಲ, ಇದು ಸಹ ಕಲಾವಿದ ಮಿಮಿಕ್ರಿ ಆರ್ಟಿಸ್ಟ್ ಬಿಜು ಕುಮಾರ್ ಮೃತಪಟ್ಟಿರೋದು. ಇದು ಈಗ ಆ ಮಾತು ಸತ್ಯ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಕಾಂತಾರ ಪ್ರೀಕ್ವೆಲ್ ಏನಾಗ್ತಿದೆ, ಈ ಚಿತ್ರೀಕರಣದ ಸಮಯದಲ್ಲಿ ಏನ್ ಅಪಚಾರ ಆಗಿದೆ, ಏನ್ ಲೋಪದೋಷ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋದಾಗ ಆರಂಭದಲ್ಲಿ ಕಾಂತಾರ ಶಾಕ್ ಮೇಲೆ ಶಾಕ್ ಅನ್ನ ಎದುರಿಸ್ತಾ ಇದೆ ಕಾಂತಾರ 2 ಚಿತ್ರತಂಡ. ಮೇ 6ನೇ ತಾರೀಕು ನದಿಯಲ್ಲಿ ಮುಳುಗಿ ಕಪಿಲ್ ಮೃತಪಟ್ಟಿದ್ರು. ಸೌಪರ್ಣಿಕಾ ನದಿಯ ಪಾಲಾಗಿದ್ರು ಕೇರಳದ ಕಲಾವಿದ ಕಪಿಲ್. ಇನ್ನು ಮೇ 11ನೇ ತಾರೀಕು ವಿಜಿ ಮತ್ತೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದಲ್ಲಿ ಡಾನ್ಸ್ ಮಾಡ್ತಾನೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಕೇರಳದ ಮಿಮಿಕ್ರಿ ಕಲಾವಿದ ವಿಜು ಕೆವಿ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದರಿ ರಂಜಿತ್ ಚಿರಿಯರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಕಾಂತಾರ 2 ಚಿತ್ರಕ್ಕೆ ಸಾಕಷ್ಟು ವಿಘ್ನಗಳು ಬೆಂಕಿ ಬಿದ್ದಿತ್ತು ಹಿಂದೆ ಸೆಟ್ನಲ್ಲಿ ಅಂತ ಹೇಳಲಾಗಿತ್ತು. ಹೀಗೆ ಸಾಕಷ್ಟು ವಿಘ್ನಗಳು ಚಿತ್ರೀಕರಣಕ್ಕೆ ಎದುರಾಗ್ತಾನೆ ಇದೆ. ಮತ್ತೆ ರಿಷಬ್ ಶೆಟ್ಟಿ ದೈವದ ಮೊರೆ ಹೋಗೋದನ್ನ ಕೂಡ ನಾವು ನೋಡ್ತಾನೆ ಇರ್ತೀವಿ. ಈಗ 3ನೆಯ ಸಾವು, ಚಿತ್ರ ತಂಡಕ್ಕೆ ಸಂಬಂಧಪಟ್ಟಂತೆ 3ನೆಯ ಸಾವು ಸಂಭವಿಸಿದೆ. ಏನೆಲ್ಲ ಅಪ್ಡೇಟ್ ಇದೆ, ಹೇಗೆ ನೋಡಬಹುದು ಇದನ್ನು? ಖಂಡಿತ ಶ್ರೀಲಕ್ಷ್ಮಿ, ನೋಡಿ, ಕಾಂತಾರ ಸಿನಿಮಾ ವಿಶ್ವದಾದ್ಯಂತ ಕನ್ನಡ ಸಿನಿಮಾ ರಂಗದ ಬಗ್ಗೆ ಒಂದು ಹೊಸ ಟ್ರೆಂಡ್ ಅನ್ನ ಸೆಟ್ ಮಾಡಿದಂತ ಸಿನಿಮಾ. ಕರಾವಳಿಯ ಸಂಸ್ಕೃತಿಯನ್ನ ವಿಶ್ವದಾದ್ಯಂತ ಸಾಗರ ಲೋಂಘನೆ ಮಾಡಿ ಆ ಮೂಲಕ ಕರಾವಳಿಯ ಸಂಸ್ಕೃತಿಯನ್ನ ತಿಳಿಸಿದಂತಹ ಸಿನಿಮಾ ಕಾಂತಾರ ಸಿನಿಮಾ. ಈ ಕಾಂತಾರ ಸಿನಿಮಾ ಮೊದಲ ಸೂಪರ್ ಹಿಟ್ ಏನಿತ್ತು, ಈಗ ಈ ಕಾಂತಾರದ ಈ ಪ್ರೀಕ್ವೆಲ್ನ ಈ ಚಿತ್ರೀಕರಣ ಆರಂಭ ಆಗುವಾಗ ಆಗಿರುವಂತ ದುರಂತಗಳು ಇಲ್ಲಿವರೆಗೂ ಕೂಡ 4. ಮೊದಲನೇದಾಗಿ ಒಂದು ಟಿಟಿ ಆಕ್ಸಿಡೆಂಟ್ ಆಗಿ ಕಾಂತಾರ ಸಿನಿಮಾದ ಕಲಾವಿದರಿಗೆ ಗಾಯ ಆಗತ್ತೆ. ಅದಾದ ನಂತರ ಕಾಂತಾರ ಸಿನಿಮಾದ ಕಪಿಲ್ ಅನ್ನುವ ಒಬ್ಬ ಸಹ ಕಲಾವಿದ ನೀರಿನಲ್ಲಿ ಮುಳುಗಿ ಸೌಪರ್ಣಿಕ ನದಿಯ ನೀರಿನಲ್ಲಿ ಮುಳುಗಿ ಮೃತಪಡ್ತಾರೆ. ಆ ನಂತರ ಆಗಿರೋದು ರಾಕೇಶ್ ಪೂಜಾರಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮೃತಪಟ್ಟಿದ್ದು. ಈಗ ವಿಜು ಅನ್ನುವ ಒಬ್ಬ ಮಿಮಿಕ್ರಿ ಕಲಾವಿದ ಮೃತಪಟ್ಟಿರೋದು. ಈಗ ಎಲ್ಲರಿಗೂ ಕೂಡ ಕಾಂತಾರ ಸಿನಿಮಾದಲ್ಲಿ ಏನಾಗ್ತಿದೆ, ಸಿನಿಮಾ ಕಲಾ ತಂಡದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಈಗ ಒಂದಿಷ್ಟು ಅನುಮಾನಗಳು ಮೂಡಿದಾಗ ಇದೇ ಏಪ್ರಿಲ್ 7ನೇ ತಾರೀಕು ಕದ್ರಿ ಬಳಿಯ ದೈವ ಕೋಲದ ಸಮಯದಲ್ಲಿ ದೈವ ನುಡಿದಂತ ಮಾತಿತ್ತಲ್ಲ, ಅದು ಈಗ ಸತ್ಯ ಆಗ್ತಿದೆಯಾ ಅನ್ನುವ ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಅವತ್ತು ದೈವ ಕೋಲದಲ್ಲಿ ಆ ಪಾತ್ರಿ ಹೇಳಿದಾಗ 6 ತಿಂಗಳು ನೀವು ಚಿತ್ರೀಕರಣದ ಸಮಯದಲ್ಲಿ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತಾರೆ. ಇದನ್ನ ಋಷಭ್ ಶೆಟ್ಟಿ ಅವರಿಗೆ ನೇರವಾಗಿ ಹೇಳಿದಾಗ ಅವರು ಹೇಳಿದ್ರು, ಮುಂದೆ ಸವಾಲುಗಳು ಎದುರಿಸಬೇಕಾಗತ್ತೆ, ಈ 6 ತಿಂಗಳು ನೀವು ಬಹಳ ಜಾಗ್ರತೆ ವಹಿಸಿ ಅಂತ ಹೇಳಿದ್ರು. ಅದರಂತೆ ಈ 1.5 ತಿಂಗಳಿನ ಅವಧಿಯಲ್ಲಿ ಚಿತ್ರೀಕರಣ ಆರಂಭ ಆದಂತ ಸಮಯದಲ್ಲಿ ಆಗಿರುವಂತ
ದುರಂತಗಳಿದೆಯಲ್ಲ, ನಿಜಕ್ಕೂ ಕೂಡ ಪಂಜುರ್ಲಿ ದೈವ ಹೇಳಿರುವಂತ ಮಾತು ಸತ್ಯ ಆಗಿದೆ ಅನ್ನೋ ರೀತಿಯಲ್ಲಿ ಈಗ ಚರ್ಚೆಗಳು ಆಗ್ತಾ ಇರೋದು. ಸದ್ಯಕ್ಕಂತೂ ಇದೊಂದು ದುರಂತ ಇದೆಯಲ್ಲ, ಇದು ಸಹ ಕಲಾವಿದ ಮಿಮಿಕ್ರಿ ಆರ್ಟಿಸ್ಟ್ ಬಿಜು ಕುಮಾರ್ ಮೃತಪಟ್ಟಿರೋದು, ಇದು ಈಗ ಆ ಮಾತು ಸತ್ಯ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಕಾಂತಾರ ಪ್ರೀಕ್ವೆಲ್ ಏನಾಗ್ತಿದೆ ಈ ಚಿತ್ರೀಕರಣದ ಸಮಯದಲ್ಲಿ, ಏನ್ ಅಪಚಾರ ಆಗಿದೆ, ಏನ್ ಲೋಪದೋಷ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋದಾಗ ಆರಂಭದಲ್ಲಿ